ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಸಿಎ ಆಗಿ ಶುರು ಮಾಡಿ ಇವತ್ತು ದೇಶದ ಯುವ ನಾಯಕನಾಗಿ ಬೆಳೆದ ವ್ಯಕ್ತಿ ಯಾರು ಈ ರಾಘವ್ ಚಡ್ಡಾ? ಅವರ ಯಶಸ್ಸಿನ ಕತೆ ನಿಮಗೆ ಗೊತ್ತಾ? ಹೇಳ್ತೀವಿ, ಕೇಳಿ. ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ ಇವತ್ತು ಸಂಸತ್ತಿನಲ್ಲಿ ಸರ್ಕಾರವನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ಹೇಗೆ ಬೆಳೆದ್ರು? ಈ ಕತೆ ನಿಮ್ಮನ್ನೇ ಪ್ರೇರೇಪಿಸುತ್ತದೆ. ಹೌದು, ರಾಘವ್ ಚಡ್ಡಾ 1988ರಲ್ಲಿ ದೆಹಲಿಯಲ್ಲಿ ಜನಿಸ್ತಾರೆ. ಸಾಧಾರಣ ಕುಟುಂಬದಲ್ಲಿ ಬೆಳೆದ ಅವರು ಶಿಕ್ಷಣದ ಮೇಲೆ ಹೆಚ್ಚು ಗಮನ ಕೊಟ್ಟವರು. ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ತಮ್ಮ ಕರಿಯರ್ ಶುರು ಮಾಡಿದರು. ಡಿಲೈಟ್ ಮತ್ತು ಗ್ರ್ಯಾಂಟ್ ಥಾರ್ಟನ್ ಮುಂತಾದ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಅವರದ್ದು. ಆದರೆ ಅವರ ಗುರಿ ಬೇರೆನೇ ಇತ್ತು, ದೇಶಕ್ಕೆ ಸೇವೆ ಮಾಡೋದು. ಅವರ ಮನಸ್ಸು ಕಾರ್ಪೊರೇಟ್ ಲೈಫ್ನಲ್ಲಿ ಇರಲಿಲ್ಲ. ಅವರಿಗೆ ದೇಶದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಕಾಳಜಿ ಇತ್ತು. ಹೀಗೆ 2011-12ರ ಸಮಯದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ವಿರೋಧಿ ಚಳುವಳಿ ಜೋರಾಗಿತ್ತು. ಅದೇ ಸಮಯದಲ್ಲಿ ರಾಘವ್ ಚಡ್ಡಾ ಅರವಿಂದ್ ಕೇಜ್ರಿವಾಲ್ ಅವರ ತಂಡದ ಜೊತೆ ಸೇರಿದರು. ಇದೇ ಅವರ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಸೇರಿ ರಾಜಕೀಯ ಪ್ರವೇಶ ಮಾಡಿದ್ರು. ಅವರ ಸ್ಪಷ್ಟವಾದ ಮಾತು ಮತ್ತು ತೀಕ್ಷ್ಣವಾದ ವಿಚಾರಧಾರೆ ಅವರನ್ನ ಬೇಗನೆ ಜನಪ್ರಿಯ ನಾಯಕನಾಗಿ ಮಾಡಿತು. 2020ರಲ್ಲಿ MLA ಆಗಿ ಆಯ್ಕೆಯಾದ್ರು. ಅದು ಅವರ ರಾಜಕೀಯ ಜೀವನದ ದೊಡ್ಡ ಹೆಜ್ಜೆ. ನಂತರ ಡೆಲ್ಲಿ ಜಾಲ್ ಬೋರ್ಡ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. 2022ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಾರೆ. ರಾಘವ್ ಚಡ್ಡಾ ಯಾವ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡ್ತಾರೆ ಅಂತ ನೋಡಿದ್ರೆ, ಬ್ಯಾಂಕ್ ಚಾರ್ಜ್ಗಳಿರ್ಬೋದು, ರೋಡ್ ಟ್ಯಾಕ್ಸ್ ಇರ್ಬೋದು, ಗೀಗ್ ವರ್ಕರ್ಸ್ ಸಮಸ್ಯೆಗಳಿರ್ಬೋದು, ಇನ್ನು ಜನರ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಹಲವಾರು ಬಾರಿ ಸರ್ಕಾರವನ್ನ ವಿರೋಧಿಸಿ ಧ್ವನಿ ಎತ್ತಿರ್ತಾರೆ. ರೈಟ್ ಟು ರೀಕಾಲ್ ಎಂಬ ಹೊಸ ಆಲೋಚನೆಯನ್ನ ಕೂಡ ಅವರು ಮುಂದಿಟ್ಟಿರ್ತಾರೆ. ಅವರ ಮಾತು ಸ್ಪಷ್ಟ, ಜನರಿಗೆ ಸೇವೆ ಮಾಡುವುದು ರಾಜಕೀಯದ ಮುಖ್ಯ ಗುರಿ. ಅವರ ವೈಯಕ್ತಿಕ ಜೀವನವು ಸಾಕಷ್ಟು ಸುದ್ದಿಯಲ್ಲಿರುತ್ತೆ. ಯಾಕೆಂದ್ರೆ ಬಾಲಿವುಡ್ ನಟಿ ಪರಿಣಿತಿ ಚೋಪ್ರಾ ಜೊತೆ ಅವರು ಮದುವೆ ಆಗಿದ್ರು. ಅವರ ಜೀವನಕ್ಕೆ ಮತ್ತೊಂದು ಹೈಲೈಟ್ಸ್ ಅನ್ನುವ ರೀತಿಯಲ್ಲಿ ಈ ಮದುವೆ ಸೇರ್ಪಡೆಯಾಗುತ್ತೆ. CA ಇಂದ MP ಕೂಡ ರಾಘವ್ ಚಡ್ಡಾ ಪಯಣ ಯುವಕರಿಗೆ ಒಂದು ದೊಡ್ಡ ಸ್ಫೂರ್ತಿ. ಪ್ರತಿ ರಾಜಕಾರಣಿಯಂತೆ ರಾಘವ್ ಚಡ್ಡಾ ಅವರಿಗೂ ಕೆಲವು ವಿವಾದಗಳು ಎದುರಾಗಿತ್ತು. ಆದ್ರೆ ಅವರು ತಮ್ಮ ಕೆಲಸದಿಂದಲೇ ಉತ್ತರ ಕೊಡ್ತಾ ಹೋಗ್ತಾರೆ. ಕನಸು ದೊಡ್ಡದಿದ್ದರೆ ಹಾದಿ ತಾನೇ ಸಿಗುತ್ತದೆ ಎನ್ನುವುದಕ್ಕೆ ರಾಘವ್ ಚಡ್ಡಾ ಒಂದು ಉದಾಹರಣೆಯಾಗಿ ದೇಶದ ಹಲವಾರು ಯುವಕರ ಮನಸ್ಸನ್ನ ಸೆಳೀತಾರೆ. ವೀಕ್ಷಕರೇ, ನಾವು ನೋಡಿರ್ತೀವಿ, ರಾಜಕೀಯ ಬದುಕಲ್ಲಿ ಹಲವಾರು ಏಳು ಬೀಳು, ಟೀಕೆ, ಟಿಪ್ಪಣಿಗಳನ್ನ ಒಂದಿಷ್ಟು ರಾಜಕಾರಣಿಗಳ ವಾದ ವಿವಾದಗಳನ್ನ ನೋಡಿರ್ತೀವಿ. ಆದ್ರೆ ಅತಿ ಚಿಕ್ಕ ವಯಸ್ಸಲ್ಲೇ ರಾಜಕೀಯಕ್ಕೆ ಪಯಣ ಮಾಡಿ ಕಾರ್ಪೊರೇಟ್ ಒಳ್ಳೆ ಸಂಬಳ ಇರುವಂತಹ CA ಕೆಲಸಕ್ಕೆ ಬ್ರೇಕ್ ನೀಡಿ ಇಡೀ ದೇಶವನ್ನ ತನ್ನ ವೈಯಕ್ತಿಕ ಜೀವನದ ಜೊತೆಗೆ ಸೇರ್ಪಡೆ ಮಾಡದೆ ದೇಶದ ಕಾಳಜಿ, ದೇಶದ ಜನರ ಹಕ್ಕು, ದೇಶದ ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂತಹ ಇವರ ನಿರ್ಧಾರ ಮತ್ತೆ ನಿಲುವು ಇದೆಯಲ್ಲ, ಬಹುಶಃ ಇದು ನಮ್ಮ ನಿಮ್ಮ ಎಲ್ಲರಿಗೂ ಕೂಡ ಬಹುದೊಡ್ಡ ಸ್ಫೂರ್ತಿ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವಟಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.